श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्य अंतद व्याप्तके सच्चित् आनंद आत्मज्ञानके रूप नूरर शुद्ध ಚೈತನ್ಯಕ್ಕೆ ನಮೋ ನಮಃ. ಭಗವತ್ಪಾದರಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ವೀಕ್ಷಕರೇ ಆಸಕ್ತರೇ, ಈಶಾವಾಸ್ಯೋಪನಿಷತ್ತಿನ ಒಂದು ಪ್ರಧಾನವಾದ ಶ್ಲೋಕವನ್ನು ಭಗವತ್ಪಾದರು ವರ್ಣನೆ ಮಾಡ್ತಾ ಇದ್ದಾರೆ. ಅನೀಜದೇಕಂ ಮನಸೋ ಜವೀಯೋ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ಅದು ಶ್ಲೋಕ ಪ್ರಾರಂಭ ಮಾಡಿದ್ದಾರೆ. ಅನೇಜದೇಕಂ ಅದೆರಡನ್ನೂ ಮುಗಿಸಿದ್ದಾರೆ. ಅನೇಜತ್ತಂದರೆ ಅರ್ಥವೇನು, ಏಜತ್ತಂದರೆ ಅರ್ಥವೇನು, ಅನೇಜತ್ತನ್ನತಕ್ಕಂಥದ್ದೇ ಆತ್ಮಕ್ಕೆ ಯಾಕೆ ಹೊಂದಿಕೆಯಾಗುತ್ತೆ, ಹಾಗೂ ಆತ್ಮತತ್ವ ಅನ್ನತಕ್ಕಂಥದ್ದು ಏಕವೇ ವಿನಃ ಅನೇಕ ಅಲ್ಲ, ಅನೇಕವಲ್ಲ. ಅವುಗಳನ್ನೆಲ್ಲ ಚಿಂತನೆ ಮಾಡಿ ಮೂರನೆಯ ಪದಕ್ಕೆ ಪ್ರವೇಶ ಮಾಡಿದ್ದಾರೆ. ಅನೇಜದೇಕಂ ಮನಸೋ ಜವೀಯು, ಮೂರನೇ ಭಾಗ ಅದು. ಮನಸೋ ಜವೀಯೋ, ಜವೀಯೋ ಅಂದರೆ ಜವ ಅಂದರೆ ನಡೆಯುವುದು, ಹೋಗುವುದು, ಚಲಿಸುವುದು. ಮನಸೋ ಜವೀಯೋ, ಮನಸ್ಸು ಚಲಿಸುತ್ತದೆ. ಇನ್ನು ಮುಂದೇನೋ ಹೇಳಬೇಕಾಗಿದೆ ಯಾಜ್ಞವಲ್ಕ್ಯರು. ಆ ಮನಸ್ಸಿನ ಚಲನೆಯನ್ನು ಕುರಿತು ಮುಂದೇನೋ ಚರ್ಚೆ ಮಾಡಲಿದ್ದಾರೆ. ಆದರೆ ಅಷ್ಟರಲ್ಲಿ ಆ ಮನಸೋಜವೀಯೋ ಅನ್ನುವುದನ್ನು ಚಿಂತನೆ ಮಾಡುವಷ್ಟರಲ್ಲಿ ಕೇಶವ ಭಟ್ಟರು ಎದ್ದು ತಮ್ಮ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಸಾಧುವಾದ ಪ್ರಶ್ನೆಯೇ. ಅನೇಜತ್ತಂದರೆ ಸ್ಥಿರವಾಗಿರತಕ್ಕಂಥದ್ದು ಆತ್ಮದ ಗುಣ, ಆತ್ಮದ ತತ್ವ ಅಂತ ಹೇಳಿದ ಮೇಲೆ ಅನೇಜತ್ ಅಲ್ಲಾಡದೇ ಇರತಕ್ಕಂಥದ್ದು, ಕಂಪನ ಇಲ್ಲದೆ ಇರತಕ್ಕಂಥದ್ದು, ಚಲನೆ ಇಲ್ಲದೇ ಇರತಕ್ಕಂಥದ್ದು, ಸ್ಥಿರವಾಗಿರತಕ್ಕದ್ದು ಅಂತ ಹೇಳಿದ ಮೇಲೆ ಮನಸೋಜವೀಯು ಏನು ಬಂತು? ಮನಸ್ಸೇ ಆತ್ಮ, ಆತ್ಮವೇ ಮನಸ್ಸು, ಈ ರೀತಿ ಎಲ್ಲ ಚಿಂತನೆ ಮಾಡಿ ಕೊನೆಗೆ ಅದೇ ಪರಮಾತ್ಮ ತತ್ವ ಅಂತ ಹೇಳಲಿಕ್ಕೆ ಹೋಗಿ, ಅಥವಾ ಆತ್ಮದ ಮತ್ತೊಂದು ಸ್ವರೂಪವೇ ಮನಸ್ಸು ಅಂತ ಹೇಳಿ, ಅಥವಾ ಮನಸ್ಸಿನ ಹಿಂದಿರತಕ್ಕಂಥದ್ದು ಆತ್ಮ ಅಂತ ಹೇಳಿ, ಇಷ್ಟೆಲ್ಲ ಆತ್ಮ ಮನಸ್ಸುಗಳ ಚರ್ಚೆಯನ್ನು ಮಾಡಿ ಈಗ ಮನಸೋಜವೀಯೋ, ಮನಸ್ಸು ಚಲಿಸ್ತಾ ಇದೆ ಅಂದರೆ ಹೇಗಾಗುತ್ತೆ? ತದ್ವಿರುದ್ಧವಾದ ಅಭಿಪ್ರಾಯ ಆಗುವುದಿಲ್ಲವೇ ಅಂತ ಕೇಶವ ಭಟ್ಟರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಭಗವತ್ಪಾದರು. ಹಾಗೆ ಉತ್ತರ ಕೊಡುವುದರಲ್ಲಿ ಒಂದು ಪ್ರಧಾನವಾದ ಹೊಸತಾದ ಒಂದು ಪದವನ್ನು ಹೇಳಿದ್ದಾರೆ. ಯಾಜ್ಞವಲ್ಕ್ಯರಂತಹ ಮಹರ್ಷಿಗಳು ಈ ಹೇಳಿಕೆಗಳನ್ನು ಹೇಳಿದಾಗ, ಅಂತಹ ದಾರ್ಶನಿಕರು ಈ ವಿಷಯವನ್ನು ಪ್ರಸ್ತಾವ ಮಾಡಿದಾಗ ಅಲ್ಲಿ ತದ್ವಿರುದ್ಧ ಅಭಿಪ್ರಾಯ ಇರುವುದಿಲ್ಲ. ಪ್ರಯತ್ನ ಪಡಬೇಕು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ. ಮೇಲೆ ಕಾಣಿಸತಕ್ಕಂತಹ ವಿರೋಧಾಭಿಪ್ರಾಯವನ್ನು ಕೊನೆಗಾಣಿಸಿ ಮನಗಾಣಿಸಿಕೊಳ್ಳಬೇಕು ಸರಿಯಾದ ಅರ್ಥ ಏನು ಅಂತ. ಹಾಗೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಮಗೆ ಉಪಾಧಿ ಅನ್ನತಕ್ಕಂಥದ್ದರ ಸ್ಪಷ್ಟ ಅರಿವು ಆಗಬೇಕು ಅನ್ನುವುದನ್ನು ಹೇಳಿ ನಿಲ್ಲಿಸಿದ್ದಾರೆ ಭಗವತ್ಪಾದರು. ಅಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಉಪಾಧಿ
ಏನದು ಉಪಾಧಿ ಅಂದರೆ ಅರ್ಥ ಇಲ್ಲ. ಉಪಾಧಿ ಅಂದರೆ ತನಗೆ ಸಂಬಂಧಪಡದ ಆದರೆ ಸಂಬಂಧಪಟ್ಟಿದೆಯೇನೋ ಅನ್ನುವಂತೆ ಕಾಣಿಸಿಕೊಳ್ಳತಕ್ಕಂಥ ಒಂದು ಆವರಣ. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಒಂದು ಮನೆ ಇದೆ, ಆ ಮನೆಯೇ ಒಂದು ದೊಡ್ಡ ಆವರಣ. ಆ ಮನೆಯೊಳಗೆ ಆತ ಇದ್ದಾನೆ, ಅಥವಾ ಈತನಿಗೆ ಸಂಬಂಧಪಟ್ಟದ್ದು ಎಲ್ಲೋ ಒಂದು ಮನೆ ಇದೆ, ಆ ಮನೆಯ ಸಂಪರ್ಕ ಇಲ್ಲದೇ ಇರಬಹುದು, ಆದರೆ ಆ ಮನೆಯ ಒಡೆಯ ನಾನು ಅನ್ನತಕ್ಕಂಥ ಒಡೆತನ ಅನ್ನತಕ್ಕಂಥದ್ದು ಆತನಿಗೊಂದು ಆವರಣವಾಗಿದೆ. ಹೆಂಡತಿ ಇದ್ದಾಳೆ ಅಥವಾ ಹೆಣ್ಣಿಗೆ ಗಂಡನಿದ್ದಾನೆ, ಆ ಹೆಂಡತಿ ಅನ್ನತಕ್ಕಂತಹ ಒಂದು ಸಂಸಾರ ಆತನಿಗೆ ಆವರಣವಾಗಿದೆ. ಹಣ ಇದೆ, ಆ ಹಣ ಅನ್ನತಕ್ಕಂಥದ್ದು ಆತನಿಂದ ಪ್ರತ್ಯೇಕವಾಗಿರಬಹುದು, ಆದರೆ ಆ ಹಣತನ, ಆ ಹಣದ ಮೇಲೆ ಆತನಿಗಿರತಕ್ಕಂಥ ಪ್ರಭುತ್ವ ಅದು ಆತನ ಸುತ್ತಲೂ ಒಂದು ಆವರಣವಾಗಿದೆ. ಅಥವಾ ಈ ದೇಹ ನಾನು ಅಂತ ಅಂದುಕೊಳ್ತಾ ಇದ್ದ ಹಾಗೇನೆ ಆ ನಾನು ಅನ್ನುವುದರ ಸುತ್ತಲೂ ಇರತಕ್ಕಂಥ ಒಂದು ಕೋಟೆ ಈ ದೇಹ ಅನ್ನತಕ್ಕಂಥದ್ದು. ನಮಗೆಲ್ರಿಗೂ ಗೊತ್ತಿದೆ, ಈ ದೇಹ ಅಂದರೆ ನಾನಲ್ಲ ಅಂತ ಗೊತ್ತಿದೆ. ಈ ರೀತಿಯಾಗಿ ಯಾವ ಯಾವ ವಿಷಯಗಳು ಆ ನಾನು ಅಥವಾ ನನ್ನ ಮನಸ್ಸು, ನನ್ನ ಆತ್ಮ ಅಂತ ನಾವು ಕರೀತಾ ಇದ್ದೇವೆ, ಅದರ ಸುತ್ತಲೂ ಇರುತ್ತದೋ ಅದೆಲ್ಲ ಉಪಾಧಿಗಳು. ಈಗ ಈ ಉಪಾಧಿಗಳು ಯಾವುದೂ ಇಲ್ಲದೇ ಇದ್ದಾಗ, ಅಂದರೆ ಆತ್ಮ ಇದೆ, ಈ ಆತ್ಮ ಅನ್ನತಕ್ಕಂಥದ್ದಕ್ಕೆ ಹೊರಗೆ ದೇಹ ಅನ್ನತಕ್ಕಂಥ ಒಂದು ಉಪಾಧಿ, ಹೆಸರು ಅನ್ನತಕ್ಕದ್ದು, ಸಂಸಾರ ಅನ್ನತಕ್ಕಂಥದ್ದು, ಹಣ ಅನ್ನತಕ್ಕಂಥದ್ದು, ಮನೆ ಹೀಗೆ ಏನೇನೋ 108 ಉಪಾಧಿಗಳಿದೆಯಲ್ಲ ಸುತ್ತಲೂ, ಈ ಆತ್ಮದ ಸುತ್ತಲೂ. ಈ ಉಪಾಧಿಗಳನ್ನು ತೆಗೆದು ಬಿಟ್ಟರೆ ಆತ್ಮ ಶುದ್ಧವಾಗಿ ಬರೀ ಶುದ್ಧ ಆತ್ಮ ಇರುತ್ತೆ. ಅದಿಷ್ಟಿರುತ್ತೆಯೇ ಆತ್ಮ, ಈಗ ತೋರಿಸ್ತಾ ಇರೋದ್ರಲ್ಲೇ ಒಂದು ಆವರಣ. ಅದು ದೇಹದ ಆವರಣವನ್ನು ತೆಗೆದರೆ ಒಳಗಿರತಕ್ಕಂಥ ಆತ್ಮ ಎಲ್ಲ ಕಡೆ ವ್ಯಾಪಿಸಲ್ಪಡುತ್ತದೆ. ಈಗ ಒಂದು ಪುಟ್ಟ ಭರಣಿಯಲ್ಲಿ, ಒಂದು ಡಬ್ಬಿಯಲ್ಲಿ, ಒಂದು ಪೆಟ್ಟಿಗೆಯಲ್ಲಿ ಗಾಳಿ ಇದೆ. ಆ ಪೆಟ್ಟಿಗೆಯನ್ನು ತೆಗೆದರೆ, ಆ ಬುರುಡೆಯನ್ನು ಒಡೆದರೆ, ಆ ಆವರಣವನ್ನು ತೆಗೆದರೆ ಅದರ ಒಳಗೆ ಇರತಕ್ಕಂಥ ಗಾಳಿ ಸುತ್ತಲೂ ಇರತಕ್ಕಂಥ ಗಾಳಿ ಜೊತೆಗೆ ಮಿಲನವಾಗುತ್ತದೆ. ಇದು ಬಹಳ ಸರಳವಾಗಿ ಅರ್ಥ ಆಗ್ತಕ್ಕದ್ದು. ಈಗ ನೋಡೋಣ, ಗಾಳಿಯನ್ನು ತುಂಬಿಕೊಂಡಿರತಕ್ಕಂಥ ನನ್ನ ದೇಹ ಆವರಣ, ಉಪಾಧಿ. ಗಾಳಿಯನ್ನು ತುಂಬಿಕೊಂಡಿರುವ ದೇಹ ಅಂದರೆ ನಮ್ಮ ಹೃದಯದಲ್ಲಿ ಗಾಳಿ ಇದೆ, ಶ್ವಾಸಕೋಶದಲ್ಲಿ ಗಾಳಿ ಇದೆ, ಅನ್ನನಾಳದೊಳಗೆ ಗಾಳಿ ಇದೆ, ಮೇದೋಜೀರ್ಘ ಗ್ರಂಥಿಯಲ್ಲಿ ಗಾಳಿ ಇದೆ. ಖಾಲಿ ಇರತಕ್ಕಂಥ ಜಾಗದಲ್ಲೆಲ್ಲ ಗಾಳಿ ತುಂಬ್ಕೊಂಡ್ಬಿಟ್ರೆ ಈ ಗಾಳಿಯನ್ನು ತುಂಬಿಕೊಂಡಿರತಕ್ಕಂತಹ ದೇಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದರೆ ಆ ಗಾಳಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಿತು ಅಂತ ಅರ್ಥ. ಆದರೆ ಈ ಆವರಣಗಳೇ ಇಲ್ಲದೆ ಇದ್ದಾಗ, ಎಲ್ಲ ಕಡೆಯೂ ಗಾಳಿ ಇದ್ದಾಗ ಆ ಗಾಳಿ ಚಲಿಸೋದೆಲ್ಲಿ ಬಂತು? ಅಥವಾ ಎಲ್ಲ ಕಡೆಯೂ ಆಕಾಶವೇ ತುಂಬಿಕೊಂಡಿದ್ದಾಗ, ಹೃದಯದಲ್ಲಿರತಕ್ಕಂಥ ಆಕಾಶ, ಎಲ್ಲಿ ತನಕ ಈ ಆವರಣ ಇರುತ್ತೆ, ಎಲ್ಲಿ ತನಕ ಈ ಕೋಟೆ ಇರುತ್ತೆ, ಎಲ್ಲಿಯ ತನಕ ಈ ಉಪಾಧಿ ಇರುತ್ತೆ, ಅಲ್ಲಿಯ ತನಕ ಜವಿಯೋ ಓಡಾಡಿದಂತೆ ಕಾಣುತ್ತದೆ. ಆದರೆ ಈ ಕೋಟೆಯೇ ಇಲ್ಲದೆ ಹೋದಾಗ
ಜವಿಯೋ ಮಾತೇ ಇಲ್ಲ. ಕೇಶವಭಟ್ರೆ ಅರ್ಥವಾಯ್ತಾ ನಿಮಗೆ? ಅನೇಜತ್ತಂದರೆ ಎಲ್ಲ ಕಡೆಯೂ ಇರುವಾಗ ಚಲನೆಯಲ್ಲಿ ಬಂತದು. ಎಲ್ಲ ಕಡೆಯೂ ಅದೇ ಇರುವಾಗ ಇಲ್ಲಿಂದ ಅಲ್ಲಿಗೆ ಹೋಯಿತು ಅನ್ನೋ ಮಾತೆಲ್ಲಿ ಬಂತು? ಆದ್ದರಿಂದ ಮನಸೋ ಜವಿಯೋ ಅಂತ ಹೇಳತಕ್ಕಂಥದ್ದು ಉಪಾಧಿಯೊಳಗೆ ಇದ್ದಾಗ. ಇನ್ನೊಂದು ಸಲ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಒಂದು ಮಡಕೆ ಇದೆ, ಖಾಲಿ ಮಡಕೆ. ಆ ಖಾಲಿಯ ಮಡಕೆಯೊಳಗೆ ಆಕಾಶ ಇದೆ. ಖಾಲಿಯ ಜಾಗದಲ್ಲಿ ಇನ್ನೇನಿದೆ? ಆಕಾಶ ಇದೆ ಅಂತ ಅಂದ್ಕೊಂಡಿದ್ದೇವೆ ನಾವು. ಒಂದು ಕೊಡದ ಒಳಗೆ ಆಕಾಶ ಇದೆ. ಆ ಕೊಡವನ್ನು ನಾನು ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತೀನಿ. ಆಗ ಕೊಡದ ಒಳಗೆ ಇರುವ ಆಕಾಶ ಇಲ್ಲಿಂದ ಅಲ್ಲಿಗೆ ಚಲಿಸಿತು. ಕೊಡವೇ ಇಲ್ಲದೆ ಇದ್ದರೆ, ಕೊಡವೇ ಇಲ್ಲದೆ ಇದ್ದಾಗ ಎಲ್ಲ ಕಡೆಯೂ ಆಕಾಶವೇ ಇರುತ್ತೆ, ಚಲನೆ ಇಲ್ವಂತದಕ್ಕೆ. ಆದ್ದರಿಂದ ಚಲಿಸುತ್ತಿದೆ ಅಂತ ಅಂದರೆ ಅರ್ಥ ವಾಸ್ತವವಾಗಿ ಚಲಿಸೋದೇ ಇಲ್ಲ, ಅದು ಚಲಿಸುವಂತೆ ಕಾಣುತ್ತದೆ. ಹಾಗೆ ಕಾಣ್ತಾ ಇದೆ ಅಂದರೆ ಅರ್ಥ ಏನಪ್ಪ ಅಂದರೆ ಅದು ಉಪಾಧಿಯಿಂದ. ಆದ್ದರಿಂದ ಈ ಪದವನ್ನು ನಾವು ಸೋಪಾಧಿಕ ಹಾಗೂ ನಿರುಪಾಧಿಕ ಅನ್ನುವ ಎರಡು ಪದಗಳಿಂದ ಅರ್ಥ ಮಾಡಿಕೊಳ್ಳಬೇಕು. ಭಟ್ರೆ ನಿಮಗೆ ಅರ್ಥವಾಯ್ತಾ? ಕೇಶವ ಭಟ್ರಿಗೆ ಭಗವತ್ಪಾದರು ಕೊಟ್ಟ ವಿವರಣೆ ಸರಿ ಇದೆ ಅಂತ ಅನ್ನಿಸ್ತು. ಅಲ್ಲಿಗೆ ಮುಂದುವರಿಯೋಣವೇ? ಅನೇಜದೇಕಂ ಮನಸೋ ಜವೀಯೋ. ಮುಂದಿನ ಸಾಲು. ಇದೂ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಈ ಇಡೀ ಶ್ಲೋಕವೇ ಸ್ವಲ್ಪ ಕಷ್ಟ, ತುಂಬ ಸಂಕೀರ್ಣವಾಗಿದೆ. ನೈನದ್ದೇವ ಆಪ್ನುವನ್ ಪೂರ್ವಮರ್ಷತ್. ನೈನದ್ದೇವ ಆಪ್ನುವನ್ ಒಂದು ಭಾಗ, ಪೂರ್ವಮರ್ಷತ್ ಎರಡನೇ ಭಾಗ. ದೇವತೆಗಳು ಕೂಡ ಈ ಮನಸ್ಸಿನ ಚಲನೆಯನ್ನು ಸರಿಗಟ್ಟಲಾರವು ಅಂತ. ನೈನದ್ದೇವ ಆಪ್ನುವನ್, ಅರೆ ಈ ದೇವತೆಗಳು ಕೂಡ ಇದರ ಚಲನೆಯನ್ನು, ಮನಸೋಜವಿ ಅಂತ ಏನು ಹೇಳಿದ್ದೇವಲ್ಲ, ಅದರ ಚಲನೆಯನ್ನು ಸರಿಗಟ್ಟಲಾರವು. ಈ ದೇವತೆಗಳು ಹೋಗುವುದಕ್ಕಿಂತ ಮುನ್ನ ಇದು ಹೋಗಿಬಿಟ್ಟಿರುತ್ತೆ, ಆ ಜಾಗವನ್ನು ಪಡೆದು ಬಿಟ್ಟಿರುತ್ತೆ. ಇದು ಕೊಂಚ ಗೊಂದಲ. ದೇವತೆಗಳೂ ಗ್ರಹಿಸಲಾರದಷ್ಟು ವೇಗವಾಗಿ ಮನಸ್ಸು ಚಲಿಸುತ್ತದೆ. ಇದು ಆ ದೇವ ಅನ್ನುವುದನ್ನು ನಾವು ಅರ್ಥೈಸುವ ವಿಧಾನದ ಮೇಲೆ ಹೋಗುತ್ತದೆ. ಇಲ್ಲಿ ದೇವ ಅಂದರೆ ದೇವತೆಗಳು ಅಂತ ಅರ್ಥ ಅಲ್ಲ. ಅಸಲು ದೇವ ಅಂದರೆ ಅರ್ಥವೇನು? ದಿವ್. ದಿವ್ ಅಂದರೆ ಪ್ರಕಾಶಮಾನವಾಗಿರುವುದು. ಕಣ್ಣು ಅದು ಪ್ರಕಾಶಿಸುತ್ತದೆ, ಹೊಳೆಯುತ್ತದೆ. ಆದ್ದರಿಂದ ಕಣ್ಣು ಅನ್ನತಕ್ಕಂಥ ಇಂದ್ರಿಯ ದೇವ. ಅಂದರೆ ಬಹಳ ಸರಳವಾದ ಉದಾಹರಣೆ ಎಂದರೆ, ಕಾಶಿಯಲ್ಲಿ ಕುಳಿತಿರತಕ್ಕ ನಾನು ರಾಮೇಶ್ವರವನ್ನು ಕಲ್ಪನೆ ಮಾಡಿಕೊಳ್ಳುತ್ತೇನೆ. ರಾಮೇಶ್ವರ ನನ್ನ ಮನಸ್ಸು ಹೋಯಿತು. ಆದರೆ ಈ ಕಣ್ಣು ರಾಮೇಶ್ವರದ ಹತ್ತಿರಕ್ಕೆ ಹೋಗಿಲ್ಲ. ಹಿಂದಿನ ಯಾವುದೋ ಅನುಭವದಲ್ಲಿ ನಾನು ರಾಮೇಶ್ವರವನ್ನು ಕಂಡಿದ್ದೇನಲ್ಲ, ಆ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಮನಸ್ಸು ರಾಮೇಶ್ವರಕ್ಕೆ ಹೋಗ್ಬಿಡ್ತು.
ಅಲ್ಲಿರತಕ್ಕಂಥ ದೇವರನ್ನು ನೋಡಿಬಿಡ್ತು, ಅಲ್ಲಿ ಓಡಾಡಿಬಿಡ್ತು. ಇಲ್ಲ, ಈ ಯಾವ ಇಂದ್ರಿಯವೂ ನನ್ನ ಕಾಲುಗಳಾಗಲಿ ನನ್ನ ಕಣ್ಣಾಗಲಿ ರಾಮೇಶ್ವರಕ್ಕೆ ಹೋಗಿಲ್ಲ. ಹೋಗಬಲ್ಲುದು. ಪ್ರಯಾಣ ಮಾಡಬೇಕು, ರಾಮೇಶ್ವರಕ್ಕೆ ಹೋಗಬೇಕು, ರಾಮೇಶ್ವರವನ್ನು ನೋಡಬೇಕು, ರಾಮೇಶ್ವರವನ್ನು ಮುಟ್ಟಬೇಕು, ರಾಮೇಶ್ವರದಲ್ಲಿ ಕಾಲುಗಳು ನಡೆದುಕೊಂಡು ಹೋಗಬೇಕು. ಅಂದರೆ ನೈನದ್ದೇವ ಆಪ್ನುವನ್, ಉಳಿದ ಇಂದ್ರಿಯಗಳು ಹೋಗಿ ಅದನ್ನು ಮುಟ್ಟುವ ಮುನ್ನವೇ ಇದು ಹೋಗಿ ಮುಟ್ಟಿದೆ. ಮನಸ್ಸು ಅಂದರೆ ಆತ್ಮದ ಬಹಿರಂಗ ರೂಪ. ಪೂರ್ವಮರ್ಷತ್, ಅದಕ್ಕಿಂತ ಮುಂಚೆನೇ ಹೋಗ್ಬಿಡ್ತು. ಮತ್ತೊಮ್ಮೆ ಹೊಳೆಯತಕ್ಕಂಥದ್ದನ್ನು, ಪ್ರಕಾಶಮಾನವಾಗಿರತಕ್ಕಂಥದ್ದನ್ನು ನಾವು ದಿವ ಅನ್ನುವ ಹಿನ್ನೆಲೆಯಲ್ಲಿ ದೇವ ಅಂತ ಕರಿತೀವಿ. ಉಳಿದ ಯಾವ ಇಂದ್ರಿಯಗಳೂ ಅಂತ ಇಲ್ಲಿ ದೇವ ಅಂದರೆ ಅರ್ಥ. ಯಾಕೆಂದರೆ ಇಂದ್ರಿಯಗಳು ಹೊಳೆಯುತ್ತವೆ. ಯಾವ ಇಂದ್ರಿಯಗಳು ಮನಸ್ಸು ಹೋದಷ್ಟು ಬೇಗ ಹೋಗಲಿಕ್ಕೆ ಆಗುವುದಿಲ್ಲ. ಇದು ಭಾಳ ಸರಳ, ಇದಕ್ಕೇನು ಹೆಚ್ಚಿನ ವಿವರಣೆಯೇ ಬೇಕಾಗಿದೆ. ಇಲ್ಲಿಂದ ನಾನು ಬ್ರಹ್ಮಲೋಕಕ್ಕೆ ಹೋಗಿದ್ದೇನೆ ಅಂದರೆ ಬ್ರಹ್ಮಲೋಕವನ್ನು ಕಂಡಿಲ್ಲದಿದ್ದರೂ, ಬ್ರಹ್ಮಲೋಕ ಅನ್ನೋದೊಂದು ಯಾವುದೋ ಒಂದು ಇದೆಯಂತಪ್ಪ, ಬ್ರಹ್ಮಲೋಕ ಏನೋ ವರ್ಣನೆ ಕೇಳಿದ್ದೇನೆ. ಆ ಕಮಲದ ಮೇಲೆ ಬ್ರಹ್ಮ ಕೂತ್ಕೊಂಡಿದ್ದಾನೆ, ಪಕ್ಕದಲ್ಲಿ ಸರಸ್ವತಿ ಇದ್ದಾಳೆ, ವೀಣೆಯನ್ನು ನುಡಿಸ್ತಾ ಇದ್ದಾಳೆ, ಬ್ರಹ್ಮ ಜಪಮಾಲೆಯನ್ನು, ಇದೆಲ್ಲ ಏನೋ ಒಂದು ಕಲ್ಪನೆ ಇದೆ ನಮಗೆ. ಅಂದರೆ ನಾನು ತಪಸ್ಸನ್ನು ಮಾಡಿಯೋ, ಯೋಗಾಭ್ಯಾಸ ಮಾಡಿಯೋ, ಯಜ್ಞಯಾಗಾದಿಗಳನ್ನು ಮಾಡಿಯೋ ಬ್ರಹ್ಮಲೋಕಕ್ಕೆ ಹೋಗಬಹುದೇನೋ, ಆದರೆ ಮನಸ್ಸು ಬ್ರಹ್ಮಲೋಕಕ್ಕೆ ಹೋಗಿಬಿಟ್ಟಿದೆ. ನೈನದ್ಯೇವ ಆಪ್ನುವನ್ ಪೂರ್ವಮರ್ಷತ್, ಉಳಿದ ಇಂದ್ರಿಯಗಳು ನಿಧಾನವಾಗಿ ಕ್ರಮಿಸಿದರೆ ಮನಸ್ಸು ಅನ್ನತಕ್ಕಂಥದ್ದು, ಮೊದಲನೇ ಸಾಲಲ್ಲಿ ಬಂದಿರತಕ್ಕಂಥ ಮನಸೋ ಜವೀಯೋ, ಮನಸ್ಸು ಹೋಗುತ್ತೆ ಬೇಗ, ಅದು ಈ ಇಂದ್ರಿಯಗಳು ಹೋಗುವುದಕ್ಕಿಂತ ಮೊದಲೇ ಹೋಗಿರುತ್ತದೆ. ಏಕೆಂದರೆ ಪೂರ್ವಮರ್ಷತ್ ಅದು ಮೊದಲೇ ಹೋಗಿಬಿಟ್ಟಿರುತ್ತೆ. ಇದು ಹೆಚ್ಚಿನ ಗೊಂದಲ ಇಲ್ಲದೇ ಇರತಕ್ಕಂಥ ಸಾಲು. ಅದರದೇ ವಿವರಣೆ ಮೂರನೇ ಸಾಲು. ತದ್ಧಾವತೋ ಅನ್ಯಾನ್, ಅನ್ಯಾನ್ ಅಂದರೆ ಈ ಬೇರೆಯ ಇಂದ್ರಿಯ ಸಮೂಹಗಳು. ಅತ್ಯೇತಿ ತಿಷ್ಠತ್, ತಿಷ್ಠತು ಅಂದರೆ ಸುಮ್ಮನೆ ಕೂತ್ಕೊಂಡು, ಅನೈಜತ್ ಮೊದಲನೇ ಪದ, ತಿಷ್ಠತು ಸುಮ್ಮನೆ ಇದೆ. ತತ್ ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತು. ತತ್ ಧಾವತೋ ಅದು ಧಾವಿಸುತ್ತದೆ. ಕೊಂಚ ವಿಸ್ತಾರವಾಗಿ ನೋಡಬೇಕಾಗಿದ್ದರೆ ಹೊಸದೊಂದು ಹೊಳಹನ್ನು ತೋರಿಸಲಿಕ್ಕೆ ಹೊರಟಿರತಕ್ಕ ಯಾಜ್ಞವಲ್ಕ್ಯ ಮಹರ್ಷಿಗಳು ತತ್ ಧಾವತೋ ಅದು ಓಡ್ತಾ ಇದೆ, ಓಡ್ತಾ ಇದೆ, ಓಡ್ತಾ ಇದೆ. ಇಂದ್ರಿಯಗಳು ಕಣ್ಣು ಓಡುತ್ತೆ ನೋಡೋಣ ಅಂತ, ಕಾಲು ಓಡುತ್ತೆ ಅಲ್ಲಿಗೆ ಸೇರೋಣ ಅಂತ. ಆದರೆ ಇದು ಎರಡು ಹೋಗುವುದಕ್ಕಿಂತ ಮನಸ್ಸು ಬೇಗ ಹೋಗುತ್ತೆ ಅಂತ ನೋಡಿ ಆಯಿತು ನಾವು ಹಿಂದಿನ ಸಾಲದಲ್ಲಿ. ಇಲ್ಲಿ ಒಂದು ಧ್ವನಿ ಇದೆ ಮೂರನೇ ಸಾಲದಲ್ಲಿ. ತದ್ಧಾವತೋ ಅನ್ಯಾನ್, ಬೇರೆಯವೆಲ್ಲ ಓಡುತ್ತಿದ್ದರೆ ಇದು ಅತ್ಯೇತಿ ತಿಷ್ಠತ್, ಸುಮ್ಮನೆ ನಿಂತುಕೊಂಡಿದೆ ರೀ. ತಿಷ್ಠತ್ ಸುಮ್ಮನೆ ಇದೆ. ಅನ್ಯಾನ್ ಅತ್ಯೇತಿ, ಯಾವುದು ಓಡಿ ಹೋಗುತ್ತಿದೆಯೋ ಅವುಗಳನ್ನು ದಾಟಿ ಇದಾಗಲೇ ಹೋಗ್ಬಿಟ್ಟಿದೆ, ಆದರೆ ನಿಂತ್ಕೊಂಡಿದೆ ಮುಂದೆ. ಅಂದರೆ ಅದನ್ನು ಸರಳವಾಗಿ ಮತ್ತೊಂದು ವಾಕ್ಯದಲ್ಲಿ ಹೇಳಬೇಕಾಗಿದ್ದರೆ, ಚಲಿಸದೆಯೇ
ಬೇರೆಯವೆಲ್ಲ ಓಡುತ್ತಿದ್ದರೂ ಇದು ಚಲಿಸದೆಯೇ ತಿಷ್ಠತಿ, ಚಲಿಸದೆಯೇ ಬೇರೆಯವು ಓಡುತ್ತಿದ್ದರೂ ಅದನ್ನು ದಾಟಿ ಅಲ್ಲಿ ಹೋಗಿಬಿಟ್ಟಿದೆ ಆಗಲೇ. ಇದು ಅರ್ಥ ಮಾಡಿಕೊಳ್ಳುವುದು ಕೊಂಚ ಕಷ್ಟ. ಮತ್ತೆ ಗಮನಿಸಿ, ಮನಸ್ಸು ಹೋಗಿದೆ, ರಾಮೇಶ್ವರಕ್ಕೆ ಮನಸ್ಸು ಹೋಗಿದೆ ಅನ್ನುವ ಒಂದು ಹೇಳಿಕೆ ಉಂಟಲ್ಲ. ನನ್ನ ಮನಸ್ಸು ರಾಮೇಶ್ವರಕ್ಕೆ ಹೋಯಿತು ಅನ್ನುವುದಕ್ಕೆ ಸಾಕ್ಷಿ ಏನು? ರಾತ್ರಿ ನಾನು ಕನಸನ್ನು ಕಂಡಿದ್ದೇನೆ. ನಾನು ಬೆಳಿಗ್ಗೆ ಎದ್ದು ಹೇಳ್ತಾ ಇದ್ದೇನೆ, ನಿನ್ನೆ ರಾತ್ರಿ ಕನಸಿನಲ್ಲಿ ಒಂದು ಮಾವಿನ ಹಣ್ಣಿನ ಮರವನ್ನು ಕಂಡೆ. ಕಂಡಿದ್ದು ನನ್ನ ಮನಸ್ಸು, ಕನಸನ್ನು ಕಂಡಿದ್ದು ನನ್ನ ಮನಸ್ಸು ಕಂಡಿತು. ಆದರೆ ಮನಸ್ಸು ಮರವನ್ನು ಕಂಡಿತು ಅಂತ ಈ ಹೊತ್ತು ನಾನು ಹೇಳ್ತಾ ಇದ್ದರೆ, ಮನಸ್ಸು ಕಂಡಿದ್ದನ್ನು ಕಂಡಿದ್ದು ಯಾರು? ಅದೇ ಆ ಶ್ಲೋಕದ ಪ್ರಾರಂಭದಲ್ಲಿ ಬರತಕ್ಕಂಥ ಅನೀಜ, ಅಲ್ಲಾಡದೇ ಇರತಕ್ಕಂಥ ಪರಮಾತ್ಮ ತತ್ವ. ಅದು ನಮ್ಮ ಮಿತಿಯಲ್ಲಿ ಹೇಳಬೇಕಾದ್ರೆ ಆತ್ಮತತ್ವ. ಅಂದರೆ ನಾನು ರಾಮೇಶ್ವರಕ್ಕೆ ಹೋಗಿದ್ದೇನೆ ಅನ್ನುವ ಒಪ್ಪಿಗೆ ಈಗಾಗಲೇ ರಾಮೇಶ್ವರದಲ್ಲಿರತಕ್ಕಂಥ ಆತ್ಮ ಕಂಡಿರಬೇಕಲ್ರಿ. ನಾನು ರಾಮೇಶ್ವರಕ್ಕೆ ಹೋಗಿದ್ದೇನೆ ಅಂತ ಹೇಳುವುದನ್ನು ಸಾಧಿಸಬೇಕಾದ್ರೆ ಅಲ್ಲೊಬ್ರು ಇರಬೇಕು. ಹೌದ್ರಿ, ಇವನು ಬಂದಿದ್ದಾನೆ ರಾಮೇಶ್ವರಕ್ಕೆ ಅಂತ ಹೇಳೋದಕ್ಕೆ. ನನ್ನ ಮನಸ್ಸು ಹೋಗಿದೆ ಅಂದರೆ ಆತ್ಮ ಅದನ್ನು ಒಪ್ಪಿದೆ ಅಂತ ಅರ್ಥ. ಈಗ ದೇಹಕ್ಕೆ ರೋಗ ಬಂದಿದೆ, ದೇಹ ಕೆಟ್ಟಿದೆ, ದೇಹ ಬಿತ್ತು, ಮನಸ್ಸು ಕೆಟ್ಟು ಹೋಗಿದೆ. ಆತ್ಮವು ಕೆಟ್ಟು ಹೋಗಿದೆ, ಆತ್ಮವು ಬಿದ್ದಿತು, ಆತ್ಮಹತ್ಯೆಯಾಯಿತು. ಈ ಮೂರು ಅಂಶಗಳನ್ನು ನೋಡೋಣ. ದೇಹ ಬಿದ್ದಿತು, ಮನಸ್ಸು ಕೆಡತು ಬಿತ್ತು, ಆತ್ಮವು ಬಿತ್ತು. ಈ ಮೂರರಲ್ಲಿ ಬಿದ್ದ ದೇಹ ಏಳಬಹುದು ಆರೋಗ್ಯವನ್ನು ಸುಧಾರಿಸಿಕೊಂಡು, ಕೆಟ್ಟ ಮನಸ್ಸು ಸರಿ ಹೋಗಬಹುದು. ಆದರೆ ಆತ್ಮಹತ್ಯೆ ಆಯಿತು, ಮುಗಿದೋಯ್ತು, ಮತ್ತೆ ಹೇಳೋಕ್ಕಾಗಲ್ಲ. ಅದು ಯಾಕೆಂದರೆ ಆತ್ಮಹನನ. ಏಕೇಜ ಆತ್ಮಹನೋಜನಾ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಅಂದರೆ ದೇಹ ಬಿದ್ದು ಹೋದರೆ ಮುಕ್ತಾಯ ಅಲ್ಲ, ಮನಸ್ಸು ಕೆಟ್ಟು ಹೋದರೆ ಮುಕ್ತಾಯ ಅಲ್ಲ, ಆತ್ಮ ಬಿದ್ದರೆ ಮುಕ್ತಾಯ. ಅಂದರೆ ಅರ್ಥ ಏನು? ದೇಹದ ಹಿಂದೆ ಮನಸ್ಸಿದೆ, ಮನಸ್ಸಿನ ಹಿಂದೆ ಆತ್ಮವಿದೆ. ಈ ಆತ್ಮ ಅನ್ನತಕ್ಕಂಥದ್ದು ಎಲ್ಲಿಯ ತನಕ ಅಸ್ತಿತ್ವದಲ್ಲಿ ಇರುತ್ತದೆ, ಅಲ್ಲಿಯ ತನಕ ಮನಸ್ಸಿನ ಆಗು ಹೋಗುಗಳನ್ನು ಅದು ಸಾಕ್ಷಿಯಾಗಿ ಕಾಣುತ್ತದೆ. ಹೀಗಾಗಿ ರಾಮೇಶ್ವರಕ್ಕೆ ಮನಸ್ಸು ಹೋಗಿದೆ ಎಂದರೆ ರಾಮೇಶ್ವರಕ್ಕೆ ಮನಸ್ಸು ಬಂದಿದೆ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದು ಆತ್ಮವಾದ್ದರಿಂದ ಆ ಆತ್ಮ, ದಯವಿಟ್ಟು ಮುಂದಿನ ವಾಕ್ಯವನ್ನು ಗಮನಿಸಿ, ಮನಸ್ಸು ಹೋಗುವುದಕ್ಕಿಂತ ಮುಂಚೆಯೇ ಆತ್ಮ ಅಲ್ಲಿರಬೇಕು. ಹಾಗೆ ಆತ್ಮ ಇದ್ದರೆ ಮಾತ್ರವೇ ಹೋದ ಮನಸ್ಸನ್ನು ಸಾಕ್ಷಿಯಾಗಿ ಒಪ್ಪಿಕೊಳ್ಳತಕ್ಕದ್ದು. ಅತ್ಯೇತಿ ತಿಷ್ಠತ್, ಅನೇಜತ್ತದು, ಅಲ್ಲಾಡೋದಿಲ್ಲ ಆತ್ಮ. ಅಂದರೆ ದಯವಿಟ್ಟು ಗಮನಿಸಿ, ಎಲ್ಲ ಕಡೆಯೂ ಪ್ರಸರಿಸಿರತಕ್ಕಂಥ ಆತ್ಮ, ಎಲ್ಲ ಜಾಗದಲ್ಲಿಯೂ ವ್ಯಾಪಿಸಿರತಕ್ಕಂಥ ಪರಮಾತ್ಮ ಶಕ್ತಿ ಉಪಾಧಿ ಸಹಿತವಾದ ಆತ್ಮವೊಂದು ಇಲ್ಲಿಂದ ಅಲ್ಲಿಗೆ ಹೋಗಬಹುದೇ ವಿನಃ ಉಪಾಧಿ ಇಲ್ಲದೇ ಇದ್ದರೆ ಎಲ್ಲ ಕಡೆಯೂ ಆತ್ಮ ಇದೆ. ಆದ್ದರಿಂದ ಮನಸ್ಸಾಗಲಿ ಉಪಾಧಿ ಸಹಿತವಾದ ಆತ್ಮವಾಗಲಿ ಚಲನೆ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಮೊದಲೇ ಅಲ್ಲಿದೆ ರೀ ಆತ್ಮ. ಯಾಕೆ ಅಂದರೆ ಆತ್ಮ ಹೋಗಬೇಕಾದ್ದೇ ಇಲ್ಲ, ಎಲ್ಲ ಕಡೆಯೂ ಓದಿದ್ದೇ ಇದೆ. ಅಂದರೆ ಎಲ್ಲ ಕಡೆಯೂ ವ್ಯಾಪಿಸಿರತಕ್ಕಂತಹ ಆಕಾಶದಂತೆ
ಎಲ್ಲ ಕಡೆಯೂ ಪರಮಾತ್ಮ ಶಕ್ತಿ ಇರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಶಕ್ತಿ ಹೋಗಬೇಕಾಗಿಲ್ಲ. ದೇಹ ಹೋಗ್ತಾ ಇದೆ ಅಂದರೆ, ದೇಹದೊಳಗಿನ ಆತ್ಮ ಹೋಗ್ತಾ ಇದೆ ಅಂದರೆ ಅದು ಕೇವಲ ಆ ಆವರಣ ಕಾರಣದಿಂದಾಗಿ ನಮಗೆ ಹಾಗೆ ಕಾಣುತ್ತದೆ ಅಷ್ಟೇ. ಹಾಗೆ ಅದು ಓಡಾಡ್ತಾ ಇದೆ ಅಂತ ಅರ್ಥ ಅಲ್ಲ. ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಇದರ ಕೊನೆಯ ವಾಕ್ಯ, ಈ ಕೊನೆಯ ಸಾಲನ್ನು ನಾವು ಆ ಆತ್ಮದ ಸಾರ್ವಭೌಮತ್ವಕ್ಕೆ ಸಾಕ್ಷಿಯಾಗಿ ಯಾಜ್ಞವಲ್ಕ್ಯರು ಹೇಳಿದ್ದಾರೆ. ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ. ಇದನ್ನು ನಾಳಿನ ಉಪನ್ಯಾಸದಲ್ಲಿ ಮಾತಾಡೋಣವೇ ಅಂತ ಹೇಳಿ ಭಗವತ್ಪಾದರು ಅಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದಾರೆ. ನಾವು ಈ ದಿವಸದ ಉಪನ್ಯಾಸವನ್ನು ಮುಗಿಸೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.